ಮಹಾಶಿವಯೋಗಿ ಅಮೋಘ ಸಿದ್ದೇಶ್ವರರ ಮಹಾಪುರಾಣವನ್ನ ತಾವುಗಳು ಬಹಳ ಅತ್ಯಂತ ಶಾಂತಿ, ಸಮಾಧಾನ, ಶ್ರದ್ಧೆ, ಪ್ರೀತಿನಿಟ್ಕೊಂಡು ಕೇಳ್ತಾ ಇದ್ದೀರಿ. ನಿನ್ನಿನ 4ನೇ ದಿನದ ಮಹಾಪುರಾಣದಲ್ಲಿ ಪರಶಿವನ ಸನ್ನಿಧಾನ, ಕೈಲಾಸ ಗಮನದಲ್ಲಿ ಮಹೇಶ್ವರ ಲಿಂಗದೊಳಗೆ ಶಿವಯೋಗಿಯ ಜನನವಾಗ್ತಾ ಇದೆ, ಲಿಂಗೋದ್ಭವವಾಗ್ತಾ ಇದ್ದಾನೆ. ಆ ಬಳಿಕ ಜಗದೊಡೆಯ ಪರಮೇಶ್ವರರ ಆಜ್ಞೆಯಂತೆ ಸರ್ವದೇವತೆಗಳು, ಸಪ್ತ ಋಷಿಗಳು, ಇಂದ್ರಾದಿ ದೇವತೆಗಳು, 33 ಕೋಟಿ ದೇವತೆಗಳ ಗುರುಗಳಾದಂಥ ಆಚಾರ್ಯ ಬೃಹಸ್ಪತಾಚಾರ್ಯರ ಸಮ್ಮುಖದಲ್ಲಿ ಅಮೋಘ ಸಿದ್ಧನ ತೊಟ್ಟಿಲ ಕಾರ್ಯ, ಸರ್ವದೇವತೆಯರು ಕೂಡ ಮಂಗಲ ವಾದ್ಯದೊಂದಿಗೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಶಚಿದೇವಿ ಮತ್ತು ಅರುಂಧತಿ ಈ ಎಲ್ಲ ತಾಯಿಂದ್ರು ಕಕ್ಕಳ ಮೇಲೆ ಎಲ್ಲಿ ಹೇಗೆ ತಾವೆಲ್ಲ ತೊಟ್ಟಿಲ ಕಾರ್ಯಕ್ರಮದ ವೈಭವ, ಅಷ್ಟೇ ಅಲಂಕಾರ, ಸುಂದರ ಗೊಳಿಸಿದಿರಲ್ಲ, ಹಾಗೇನೆ ಕೈಲಾಸದಲ್ಲಿ ಅಮೋಘ ಸಿದ್ದೇಶ್ವರ ತೊಟ್ಟಿಲ ಕಾರ್ಯಕ್ರಮವು ಕೂಡ ಪ್ರಾರಂಭ ಮಾಡಿದ್ದಾರೆ. ದೇವತೆಗಳ ಆಗಮನ, ಅವರನ್ನೆಲ್ಲ ಸ್ವಾಗತ ವಿಶಿಷ್ಟವಾಗಿತ್ತು. ಆ ಕಾರ್ಯಕ್ರಮ ಬಹಳ ಎಲ್ಲ ದೇವತೆಗಳಿಗೂ ಒಂಥರ ಕುತೂಹಲ. ಮಹೇಶ್ವರ ಲಿಂಗದಲ್ಲಿ ಉದ್ಭವಿಸಿದಂತ ಮಗುವಿಗೆ ನಾಮಕರಣ ಮಾಡಬೇಕು ಅಂತ ಎಲ್ಲರೂ ಉಪಸ್ಥಿತರಾಗಿದ್ರು. ದೇವಸಭೆ ಪರಮೇಶ್ವರರು ಎಲ್ಲರಿಗೂ ಕೇಳುತ್ತಾರೆ, ಈತ ಸಾಮಾನ್ಯ ಮಗುವಲ್ಲಪ್ಪ, ಕಳೆದ 6 ಯುಗಗಳಲ್ಲಿ ಅವತರಿಸಿ ಒಂದೊಂದು ನಾಮಗಳನ್ನು ಪಡೆದುಕೊಂಡು ಭೋಗ, ಭಾಗ್ಯ, ಅಧಿಕಾರ, ವರಗಳು ಯಾವುದನ್ನು ಕೂಡ ಅಪೇಕ್ಷೆ ಮಾಡಲಾರ್ದನ ನಿರಪೇಕ್ಷೆಯಾಗಿ, ಯಾವ ವರಗಳನ್ನ ಅಪೇಕ್ಷೆ ಮಾಡದೆ ಆತ ಸದಾ ನನ್ನ ಧ್ಯಾನ, ಪೂಜೆ, ಜಪಾದಿಗಳ ಮಾಡಿದ್ದಾನೆ. ಆತನು ಮಾಡಿದಂತ ಭಕ್ತಿ ಸೇವೆ ನೋಡಿದ್ರೆ ಅವನಿಗೇನು ಹೆಸರನ್ನು ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತಾವು ದೇವತೆಗಳು ಮತ್ತು ಋಷಿಗಳೆಲ್ಲ ಕೂಡಿಕೊಂಡು ಅವನು ಮಾಡಿದ ಭಕ್ತಿಯ ಸತ್ಫಲಕ್ಕೆ ಎಂಥ ಹೆಸರನ್ನಿಡಬೇಕು ಅಂತ ಹೇಳಿ
ಪರಮೇಶ್ವರರು ದೇವತೆಗಳ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಮೇಲೆ ದರ್ಶನ ತಗೊಂಡು ಬರ್ತದ. ಅವತ್ ತಾವು ತೊಟ್ಲ ಕಾರ್ಯಕ್ರಮ ಆದ ಬೆಳಕ್ ದರ್ಶನ ತಗೊಂಡು ಬರ್ತದ. ಸ್ವಲ್ಪ ಸಮಾಧಾನದಿಂದ ಇದು ಮಾಡ್ಕೊಳ್ರಿ. ನಿಮ್ದೇನ್ ಚಾರ್ಜ್ ಅದು ಮಾಡಿ, ನನಗೇನು ಗುರ್ತಿಲ್ಲದು. ಹೀಗೆ ದೇವಾದಿ ದೇವತೆಗಳು ಎಲ್ಲರೂ ಕೂಡಿಕೊಂಡು ಏನ್ ಹೆಸರನ್ನು ಇಡಬೇಕು ಅಂತೇಳಿ ವಿಚಾರ ಮಾಡೋದ್ರೊಳಗೆ ಶಿವನೇ ಅವರಿಗೆ ಹೇಳ್ತಾ ಇದ್ದಾನೆ, ಅಪ್ಪ ಈತ 6 ಯುಗ ಪರ್ಯಂತರವಾಗಿ ತಾನು ಮಾಡಿದಂತ ಭಕ್ತಿಯ ಸೇವೆ ಅಮೋಘವಾದಂಥದ್ದು. ಅವ ಮಾಡಿದ ಭಕ್ತಿ ಅಮೋಘ ಭಕ್ತಿ. ಅಮೋಘ ಅಂತಂದ್ರೆ ಆಗಿತ್ತು ಈಗಿಲ್ಲ ಅಂತಲ್ರಿ, ಅದು ಯಾವಾಗಲೂ ಇರುವಂಥದ್ದು, ಅಖಂಡವಾಗಿರತಕ್ಕಂಥದ್ದು, ಅಮರವಾಗಿರತಕ್ಕಂಥದ್ದು. ಅಂತಹ ಭಕ್ತಿ ಸೇವೆಯನ್ನಾತ ಮಾಡಿದಾನೆ. ಆದ್ದರಿಂದ ಮಗನಿಗೆ ಅಮೋಘ ಸಿದ್ಧನೆಂದು ನಾಮಕರಣ ಮಾಡಬೇಕು ಅಂತೇಳಿ ಪರಶಿವನು ಸಕಲ ದೇವತೆಗಳಿಗೆ ಪಾರ್ವತಿಯನ್ನೊಳಗೊಂಡ ಲಕ್ಷ್ಮೀ, ಸರಸ್ವತಿ, ಸಚಿದೇವಿ ಮತ್ತು ಅರುಂಧತಿಯರನ್ನ ದೇವಾದಿದೇವ ಪರಮೇಶ್ವರನು ಆಜ್ಞೆ ಮಾಡುತ್ತಾನೆ. ಆ ದೇವನ ಆಜ್ಞಾನುಸಾರವಾಗಿ ತೊಟ್ಟಿಲಿರತಕ್ಕಂಥ ಮಗುವಿಗೆ ಅಮೋಘ ಸಿದ್ದೇಶ್ವರನೆಂದು ನಾಮಕರಣವನ್ನ ಮಾಡಿ ಅವರೆಲ್ಲ ಅಲ್ಲಿ ಜೋಗಳನ್ನು ಪಾಡಿದ್ದಾರೆ. ಅದನ್ನು ತಾವು ಇವತ್ತು ಪುಣ್ಯಧಾಮ, ಅತ್ಯಂತ ಭೂಕೈಲಾಸವಾಗಿರತಕ್ಕಂಥ ಕಕ್ಕಳ ಮೇಲಿನ ಕ್ಷೇತ್ರದ ಗುರುಸಿದ್ಧಲಿಂಗನಿಗೆ ಜನನದ ಆಶೀರ್ವಾದವನ್ನ ಮಾಡಿದಂತ ಅಮೋಘ ಸಿದ್ದೇಶ್ವರನ ಈ ಮಹತ್ತರವಾದಂಥ ತೊಟ್ಟಿಲು ಕಾರ್ಯಕ್ರಮವು ಕೂಡ ಸಕಲ ಮುತ್ತೈದರು ಕೂಡಿಕೊಂಡು ಗ್ರಾಮದ ಎಲ್ಲ ತಾಯಿಯಂದರು ಏರ್ಪಾಡು ಮಾಡಿದ್ರಿ. 5 ಜನ ತಾಯಿಂದರು ಕೂಡಿಕೊಂಡು ತಾವು ಆ ಮಗುವಿಗೆ ಇವತ್ತು ಅಮೋಘ ಸಿದ್ದೇಶ್ವರನೆಂದು ನಾಮಕರಣ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶಿವಲಿಂಗಪ್ಪ ಅವ್ರಿಗೆ ಹೇಳು, ಸಂಜಯ್ ಗೌಡ ಹೇಳಪ್ಪ ಅವ್ರಿಗೆ ತೊಟ್ಲು ಕಾರ್ಯಕ್ರಮ ಚಾಲು ಮಾಡಿ. ಹೆಸರಿಡಾಗ ಅವ್ರ ಕಡೆ ಒಂದು ಮೈಕ್ ಕೊಡ್ರಿ. ಕೊಟ್ಟಿಯಪ್ಪ. ಇನ್ನೊಂದು ಬೇಕಂತ. ಕೊಡಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ. ಶರಣೋ ಶಂಕರಲಿಂಗ ಸಿದ್ಧಲಿಂಗ ಮಹಾರಾಜ ಕಿ ಜಯ. ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ಜಯ. ಷಡಕ್ಷರಿ ಸಿದ್ಧರಾಮೇಶ್ವರ ಮಹಾರಾಜ ಕಿ ಜಯ. ಮೃಗರಾಜೇಂದ್ರ ಮಹಾರಾಜ ಕಿ ಜಯ.
ಅವ್ರಿಗೆ ಹಿರಿಯರೊಬ್ರು ಹಂಗೆ ಹೇಳ್ರಿ ಹೆಂಗೆ ಅವ್ರಿಗೆ ಹೆಸರಿಡ್ಬೇಕು 5 ಹೆಸರುಗಳು ಇಡ್ರಿ. ಅಲ್ಲೇ ಕೂತಾರಲ್ಲ ಅಮ್ಮವರು, ಹೇಳ್ರಿ ಅವ್ರಿಗೆ ಹಂಗೆ. ಆ ಬಳಿಕ ತೊಟ್ಲು ಕೆಳಗೆ ಕೂತಾರಲ್ಲ ಅವ್ರಿಗೆಲ್ಲ ಚಾಜಾ ಮಾಡಿದ್ರಿಲ್ಲ.
ಎಷ್ಟು ಮಂದಿರ ಎಲ್ಲರಿಗೆ ಹಚ್ಚ್ರಿ, ಆ ಹಣ್ಣಿನ ಸಮೇತ ಉಡಿಯಾಗನು ಹಾಕಲಿಕ್ಕೆ ಹಚ್ಚ್ರಿ, ಅದು ಪ್ರಸಾದ. ಆ ಕಾರ್ಯಕ್ರಮ ಮುಗಿದ ಕೂಡಲೇ ಪ್ರಸಾದ ತಗೊಂಡಂತ ಉಡಿ ತುಂಬಿಕೊಂಡಂತ ತಾಯಿಂದ್ರು ಒಂದಿಬ್ರು ಜನ ನಮ್ಗೆ ಬಂದು ಭೇಟಿಯಾಗಿರಿ, ಅದನ್ನು ತಗೊಳ್ಳೋದು ನಿಮಗೆ ವಿಧಿ ಹೇಳ್ತಾ ಇದ್ದೀನಿ, ಅದನ್ನ ಹ್ಯಾಂಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನು. ಕಾರ್ಯಕ್ರಮ ಮುಗಿದ ಬಳಕ ಇಲ್ಲಿ ನಮಸ್ಕಾರ ಮಾಡಕ್ಕೆ ಬರ್ತಿರಲ್ಲ, ಅವಾಗ ಕೇಳ್ರಿ, ಅದನ್ನು ನೆನಪಿಲ್ಲಿ. ಅಮೋಘ ಸಿದ್ದೇಶ್ವರ ತೊಟ್ಲ ಸೇವೆಯನ್ನು ನಮ್ಮ ಪಕ್ಕದ ಹಳ್ಳಿ ಸಿಂದಗಿ ತಾಲೂಕಿನ ಹಂಚನಾಳ ಗ್ರಾಮದ ಶ್ರೀ ಬಸವರಾಜ್ ಸುತಾರವರು ತಮ್ಮ ಭಕ್ತಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಲ್ಲಿ ಕೂಡ ಒಂದು ಸಲ ಪುರಾಣಿತ ಮಹಾದರದ ಉದ್ಘಾಟನಾ ಸಮಾರಂಭಕ್ಕೆ ಆಗಲೇ ನಾನು 21 ದಿನ ಅಲ್ಲಿದ್ದಾಗ, ಆವಾಗಲೂ ಕೂಡ ಅದು ಉಚಿತವಾಗಿಯೇ ಪುಕಟಿಯಾಗಿಯೇ ಅವರೆಲ್ಲ ಭಕ್ತಿ ಸೇವೆಯನ್ನು ಮಾಡಿದರು ಬಸವರಾಜ್ ಬಡಿಗೇರವರು. ಇವತ್ತು ಕೂಡ ನಿನ್ನೆ ಕಾರ್ಯಕ್ರಮಕ್ಕೆ ಯೋಗಾಯೋಗ ಆಗಮಿಸಿ ನಾಳಿನ ತೊಟ್ಲ ಕಾರ್ಯಕ್ರಮದ ಸೇವೆ ನಾವ ಮಾಡ್ತೀವ್ರಿಪ್ಪ ಅಂತ ಹೇಳಿ ನಾನು ಕೊಡ್ತೀನಿ. ಅದೇ ಇಲ್ಲಿ ನನ್ನ ಕಡೆ ತಂದು ಕೊಡ್ರಿ. ಇಲ್ಲ ಆದ್ಮೇಲೆ ಅಲ್ಲಿಗೆ ಬರ್ಬೇಕ್ರಿ. ಒಬ್ಬೊಬ್ಬರಾಗಿ ಇಲ್ಲೇ ಬಂದ್ರೆ ಚಲೋ ಅಂತ. ಹೌದಾ?
ಮೈಕ್ ಚಾಲು ಮಾಡ್ರಿ. ಅವ್ರ ಬಾಯಿಗೆ ಹಿಡ್ರಿ ನಾವು. ಬಾಗಿಲು ಬಂದ ಹಿಡಿಯ ಗೋಪಿಕಂದ. ಹಾಂ, ಕೇಳ್ರಿ, ಎಲ್ಲರೂ ಶಾಂತಾಗಿ ಕೇಳ್ರಿ, ಅವ್ರು ಏನಂತಿರ್ತಾರೆ. ಕಸ್ಕಸೇರ ಬಾಗಿಲು ಬಂದ ಹಿಡಿಯ ಗೋಪಿಕಂದ. ಬಾಗಿಲು ಬಂದ ಹಿಡಿಯ ನನ್ನ ಗೋಪಿಕಂದ. ಬಾದಾಮಿಯರ ಬಾಗಿಲು ಬಂದ ಹಿಡಿಯ ಗೋಪಿಕಂದ. ಉತ್ತತ್ತಿಯರ ಬಾಗಿಲು ಬಂದ ಹಿಡಿಯ ನನ್ನ ಗೋಪಿಕಂದ. ಹಾಂ, ಮೊದಲಿಗೆ ಪರಮೇಶ್ವರ ಪರಮೇಶ್ವರ ಕುರುಣ್ರಿ. ಜೋಗಿಲಿ ಹೊಡ್ರಿ ಅವ್ರು ರೊಟ್ಟಿ ಬಿಡ್ದಂಗೆ. ಆ ಬಳಿಕ ಹಾಂ, ಮಲ್ಲಿಕಾರ್ಜುನ ಅಂದ್ರಿ. ಹಾಂ, ಗೌರಿಶಂಕರ ಗೌರಿಶಂಕರ ಕುರಣ್ರಿ. ನೀಲಕಂಠ ನೀಲಕಂಠ ಕುರಣ್ರಿ. ಶಂಕರ್ಲಿಂಗ ಶಂಕರ್ಲಿಂಗ ಕುರಣ್ರಿ. ಹಾಂ, ಕೊನೆಗೆ ಅಮೋಘ ಸಿದ್ದೇಶ್ವರ ಕುರಣ್ರಿ. ಹಾಂ, ಸಂಭಜೈ ನಮ ಪಾರ್ವತೆ ಶಿವ ಹರ ಹರ ಮಹಾದೇವ ಶರಣೋ ಶಂಕರಲಿಂಗ ಸಿದ್ಧಲಿಂಗ ಮಹಾರಾಜ ಕಿ, ಶಿವಯೋಗಿ ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ, ಗುರು ಸೋಮಲಿಂಗೇಶ್ವರ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಏನು ಜೋಗಳು ಪದ್ಯ ಹಾಡ್ರಿ ತಾಯಿಂದ್ರು. ಕೈ ನೆಲಕ್ಲಾರ್ದವ್ರು ಹಿಂದಿದ್ದವ್ರು ಅವ್ರು ಡಬ್ಬಕ್ಕೆ ಕೈ ಹಚ್ಚಿರಿ ನೀವು, ತೂಗವ್ರಿಗೆ ಅಲ್ಲಿ ಅವ್ರಿಗೆ ಕೈ ಹಚ್ಚಿರಿ ನೀವು. ಎಲ್ಲರಿಗೆ ಕೈ ಹಚ್ಚಕ್ಕೆ ಬರೋದಿಲ್ಲ, ತೂಗ್ರಿ ಸ್ವಲ್ಪ ಹಂಗೆ. ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜ್ ಕಿ ಜೈ, ಅಮೋಘ ಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಏಳು ಕೋಟಿ ಎಲ್ಲ ಲಿಂಗ ಮಹಾರಾಜ್ ಕಿ ಜೈ, ಜಗದ್ಗುರು ಮೋನೇಶ್ವರ ಮಹಾರಾಜ್ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ, ರಾಜಾಧಿರಾಜ ಸಿದ್ಧಲಿಂಗ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮ ಪಾರ್ವತೇಶ್ವರ ರಮಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವ, ಓಂ ನಮಃ ಶಿವ. ಜೋ 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 ಸಿದ್ಧಲಿಂಗೇಶ, ಜೋ ಜೋ ಶಂಕರಲಿಂಗನ ಶಿಷ್ಯ, ತಾಯಿ ನಾಗಮ್ಮನ ಪ್ರೀತಿಯ ಕುಸ, ತಾಯಿ ನಾಗಮ್ಮನ ಪ್ರೀತಿಯ ಕುಸ, ಸರ್ವ ಭಕ್ತರು ದಾರಕ್ಕೆ ಬಂದೆ ಮಾಯೇಶ, ಜೋ 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 ಸರ್ವ ಭಕ್ತರು ದಾರಕ್ಕೆ ಬಂದೆ ಮಾಯೇಶ, ಜೋ 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 ಚಲೋ ಅನ್ರಿ. ಹಿಂದೆ ಯಾರು ಅನ್ನೋದಿಲ್ಲ, ಅವ್ರಿಗೆ ಹೇಳಿಕೆಗ್ರು ಕೊಡಲ್ಲ ನೋಡ್ರಿ. ಮತ್ತು ಬಾಲೆಯಾದನಿ ಕೇಳಿ ಬರ ಮಾಡಿ ಬಂದಾನ, ಬಾಗೇಲದೊಳು ನಿತ್ತು ಭಿಕ್ಷಾ ಬೇಡ್ಯಾನ, ಬೇಡಿದವರವು ಕೊಡತೆ ನಂದಾನ, ಬೇಡಿದವರವು ಕೊಡತೆ ನಂದಾನ, ತಾಯಿ ಭಾಗ್ಯದ ಬಾಗೇಲ ತೆರದೆ ತಂದಾನ, ಜೋ 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 ತಾಯಿ ಭಾಗ್ಯದ ಬಾಗೇಲ ತೆರದೆ ತಂದಾನ, ಜೋ 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 ತಾಯಿ ಭಾಗ್ಯದ ಬಾಗೇಲ ತೆರದೆ ತಂದಾನ, ಜೋ 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 ತಾಯಿ ಭಾಗ್ಯದ ಬಾಗೇಲ
ಸ್ವಪ್ನದಲ್ಲಿ ಬಂದು ಸೂಚನ ತಿಳಿಸ್ಯಾನ ಮೋಗೆ ಸಿದ್ಧಾನ ಮರಿಬ್ಯಾಡಂದಾನ ಕೂಗುದುರೇ ದನಿ ಕೊಡುವೆ ನಂದಾನ ಕೂಗುದುರೇ ದನಿ ಕೊಡುವೆ ನಂದಾನ ನಿನ್ನ ಮಗನಾಗಿರತೀನಿ ನಾ ಹುಟ್ಟಿ ಬಂದ ಜೋ 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 ಶ್ರಾವಣ ತಿಂಗಳ ಸತ್ನಿ ಸಮಾರ 5 ನಕ್ಷತ್ರ ಕೂಡ್ಯಾವೋ ಪೂರ ಕೈಲಾಸದಿಂದ ಬಂದನ ಶಂಕರ ಕೈಲಾಸದಿಂದ ಬಂದನ ಶಂಕರ ನೀನು ಮಾನವರ ಜನ್ಮಕ್ಕೆ ಮಗನು ಆದವನು ಜೋ 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 ಕಕ್ಕಳ ಮೇಲೆ ಅಲ್ಲಿ ಜನಸಿದಿ ಪಂಚಾಳದವರ ಶೆಸವಾಗಿ ಬೆಳೆದಿ ಜನರ ಕಣ್ಣಿಗೆ ಹುಚ್ಚನಾಗಿದ್ದಿ ಜನರ ಕಣ್ಣಿಗೆ ಹುಚ್ಚನಾಗಿದ್ದಿ ಸರ್ವ ಕುಲಕೋಟಿ ಧರ್ಮಕ್ಕೆ ಉದ್ಧಾರ ಮಾಡಿದಿ ಜೋ 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 ಸರ್ವ ಕುಲಕೋಟಿ ಧರ್ಮಕ್ಕೆ ಉದ್ಧಾರ ಮಾಡಿರಿ ಜೋ 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 ಸರ್ವ ಕುಲಕೋಟಿ ಧರ್ಮಕ್ಕೆ ಉದ್ಧಾರ ಮಾಡಿರಿ ಜೋ 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 ಸರ್ವ ಕುಲಕೋಟಿ ಭಕ್ತರಿಗೆ ಉದ್ಧಾರ ಮಾಡಿರಿ ಜೋ 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 ಕೇಳಿರಿ ಸಿದ್ಧಲಿಂಗನ ಮಹಿಮಾ ಕಾಳ ಕಾಲಲ್ಲಿ ಆಡಿದಂಥವನ 6 ಗುಣಗಳೆಲ್ಲ ಅಳೆದು ಬಂದವನ 6 ಗುಣಗಳೆಲ್ಲ ಅಳೆದು ಬಂದವನ ನೀನು ರೂಢನಾಗಿ ಜಗದೊಳು ಮೆರೆದವನ ಜೋ 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 ನೀನು ರೂಢನಾಗಿ ಜಗದೊಳು ಮೆರೆದವನ ಜೋ 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 ನೀನು ವಾರುಡನಾಗಿ ಜಗದೊಳ ಮೆರೆದವನ ಜೋ 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 ನೀನು ವಾರುಡನಾಗಿ ಜಗದೊಳ ಮೆರೆದವನ ಜೋ 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 ಅಚ್ಚ ಮುತ್ತೈದೇರು 5 ಬಂದು ಮುತ್ತಿನ ಉಡಿ ಅಕ್ಕಿ ಹಾಕ್ಯಾರೋ ಜೋಡಿ ತಾಯಿ ನಾಗಮ್ಮನ ಹರ್ಷ ಉತ್ತಾಳಿ ನಮ್ಮ ಮೋಗಿಸಿದ್ದಾನ ಜೋಗೋಳ ಪಾಡಿ ಜೋ 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 ನಮ್ಮ ಮೋಗಿಸಿದ್ದಾರ ಜೋಗೋಳ ಪಾಡಿ ಜೋ 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 ನಮ್ಮ ಮಗಿಸಿದ್ದಾರ ಜೋಗಳ ಪಾಡಿ ಜೋ 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 ನಮ್ಮ ಮಗಿಸಿದ್ದಾರ ಜೋಗಳ ಪಾಡಿ ಜೋ 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 ಸಿದ್ಧನ ಮಠದಲ್ಲಿ ಶಿವನಾಮ ಚಂದ ಭಕ್ತರು ಬಂದಾರ ಸಂಭ್ರಮದಿಂದ ಸಿದ್ಧನ ನುಡಿ ಕೇಳಿ ಆಗ್ಯಾರಾನಂದ ಸಿದ್ಧನ ನುಡಿ ಕೇಳಿ ಆಗ್ಯಾರಾನಂದ ಹಿಂಗ ಬಾಲೇರು
ಬಾಗಿಣಕ್ಕ ಬಂದ ಜೋ 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 ಹಿಂಗ ಬಾಲೇರು ಹಾಡ್ಯಾರ ಬಾಗಿಣಕ್ಕ ಬಂದ ಜೋ 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 ಬಾಲರು ಹಾಡ್ಯಾರ ಬಾಗಿಣಕ್ಕ ಬಂದ ಜೋ 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 ಹಿಂಗ ಬಾಲರು ಹಾಡ್ಯಾರ ಬಾಗಿಣಕ್ಕ ಬಂದ ಜೋ 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 ಹಿಂಗ ಬಾಲೇರು ಹಾಡ್ಯಾರ ಬಾಗಿಣಕ್ಕ ಬಂದ ಜೋ 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 ಹಿಂಗ ಬಾಲೇರು ಹಾಡ್ಯಾರ ಬಾಗಿಣಕ್ಕ ಬಂದ ಜೋ 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 ಹಿಂಗ ಬಾಲರು ಹಾಡ್ಯಾರ ಬಾಗಿಣಕ್ಕ ಬಂದ ಜೋ 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 ಹಿಂಗ ಬಾಲರು ಹಾಡ್ಯಾರ ಬಾಗಿಣಕ್ಕ ಬಂದ ಜೋ 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 ಎಂದು ಜೋಗೋಳ ಪಾಡಿ ಮನದಲ್ಲಿ ಶ್ರೀಗಳ ಸ್ಮರಣೀಯ ಮಾಡಿ ಶ್ರೀಕಾಲ ಜ್ಞಾನಿಯ ಮಾತ್ಮಿ ಕೊಂಡಾಡಿ ಶ್ರೀಕಾಲ ಜ್ಞಾನಿಯ ಮಾತ್ಮಿ ಕೊಂಡಾಡಿ ಎಲ್ಲ ಲಿಂಗನ ಚರಿತ್ರ ಕೇಳಿರೆಲ್ಲರ ಕೂಡಿ ಜೋ 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 ದರಿಯೋಳು ಮಾನವನಾಗಿ ಹುಟ್ಟಿದ್ದ ಹಾಲು ಮತದ ಯೋಗಿ ಅವತರ ತೊಟ್ಟಿದ್ದ ಹರುಷಾದೆ ಹಾಡುತ್ತಾ ಲಚ್ಚಣಕ್ಕೆ ಬಂದ ಹರುಷಾದೆ ಹಾಡುತ್ತಾ ಲಚ್ಚಣಕ್ಕೆ ಬಂದ ಎನಗೆ ಉಪದೇಶ ಕೊಟ್ಟು ಉದ್ಧರಿಸಿರಂದ ಜೋ 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 ಎನಗೆ ಉಪದೇಶ ಕೊಟ್ಟು ಉದ್ಧರಿಸಿರಂದ ಜೋ 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 ನನಗೆ ಉಪದೇಶ ಕೊಟ್ಟು ಉದ್ಧರಿಸಿರಂದ ಜೋ 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 ನನಗೆ ಉಪದೇಶ ಕೊಟ್ಟು ಉದ್ಧರಿಸಿರಂದ ಜೋ 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 ಪ್ರತಿನಿತ್ಯ ಸೋವಂ ಜಪವೋ ಮುಗಸಿದ್ದ ಸತ್ಪುರುಷರ ಸಿದ್ದಪ್ಪನ ಸೇವಕ ಇದ್ದ ಭಕ್ತಿಲೆ ಗುರವಿನ ಸೇವಾ ಮಾಡುತ್ತಿದ್ದ ಭಕ್ತಿಲೆ ಗುರವಿನ ಸೇವಾ ಮಾಡುತ್ತಿದ್ದ ಒಂದಿನ ಸಿದ್ದಪ್ಪ ಮಹಾರಾಜ ಯಲ್ಲಪ್ಪನ ಮುಂದ ಜೋ 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 ಸ್ವಚ್ಛ ಮನಸ್ಸಿನ ಪ್ರಕ್ಷ ಮಾಡಬೇಕೆಂದ ಭೂಮಿಯಳ ಮೊರ ದಿವಸ ಮುಚ್ಚಿ ಇಟ್ಟಿದ್ದ ಭೂಗರ್ಭದಲ್ಲಿ ಕುಳಿತು ಶಿವ ಮಂತ್ರ ನುಡಿದ ಭೂಗರ್ಭದಲ್ಲಿ ಕುಳಿತು ಶಿವ ಮಂತ್ರ ನುಡಿದ ಮೂರು ದಿವಸಗ ನಂತರ ಗುರು ಯಲ್ಲಪ್ಪನ ಕರಿದ ಜೋ 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 ಮೂರು ದಿವಸಗ ನಂತರ ಗುರು ಯಲ್ಲಪ್ಪನ ಕರಿದ ಜೋ 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 ಮೂರು ದಿವಸದ ನಂತರ ಗುರು ಯಲ್ಲಪ್ಪನ ಕರೆದ ಜೋ 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 ಮೂರು ದಿವಸದ ನಂತರ ಗುರು ಯಲ್ಲಪ್ಪನ ಕರೆದ ಜೋ 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 ಸಿದ್ಧಾನ ದನಿ ಕೇಳಿ ತಡ ಮಾಡದೆ ಎದ್ದ ಗುರವಿನ ಪಾದಕ್ಕೆ ಸರಟ್ಟಂಗಾಕಿದ್ದ
ಆಗಾದು ನಿನ ಲೀಲೆ ಎಲ್ಲ ಲಿಂಗಂದ ಆಗಾದು ನಿನ ಲೀಲೆ ಎಲ್ಲ ಲಿಂಗಂದ ನೀನು ಇವು ಯಾರಿಗೆ ತಿಳಿಯದು ಮುಂದೆ ಜೋ 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 ನಿನ್ನ ಮೈಮೇವು ಯಾರಿಗೆ ತಿಳಿಯದು ಮುಂದೆ ಜೋ 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 ನಿನ್ನ ಮೈಮೇವ ಯಾರಿಗೆ ತಿಳಿಯದು ಮುಂದೆ ಜೋ 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 ನಿನ್ನ ಮೈಮೇವ ಯಾರಿಗೆ ತಿಳಿಯದು ಮುಂದೆ ಜೋ 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 ಜಗದಲ್ಲಿ ಜಯಗಳಸೆ ಜಯಿಸಿ ಆನಂದ ನಿನ್ನ ನಾಮವ ಕೇಳಿ ಜಗವೇ ಆನಂದ ಭವದಲ್ಲೇ ಬಂದ್ರಿವಿ ನೀ ಬ್ರಹ್ಮಾನಂದ ಭವದಲ್ಲಿ ಬಂದ್ರಿವಿ ನೀ ಬ್ರಹ್ಮಾನಂದ ಹಿಂಗ ಹಾರೇಸಿ ಕಳಸಿದ ಮುಗುಳು ಕೋಡದ ಮುಂದ ಜೋ 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 ಹಿಂಗ ಹಾರೇಸಿ ಕಳಸಿದ ಮುಗುಳು ಕೋಡದ ಮುಂದ ಜೋ 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 ಹೇಗ ಹಾರೈಸಿ ಕಳಿಸಿದ ಮುಗುಳು ಕೋಡದ ಮುಂದ ಜೋ 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 ಹೇಗ ಹಾರೈಸಿ ಕಳಿಸಿದ ಮುಗುಳು ಕೋಡದ ಮುಂದ ಜೋ 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 ಮುಪ್ಪಿನ ಕಾಲಕ್ಕೆ ಗುಪ್ತಿಲೆ ಬಂದ ಸತತ ಕಾಲದೆ ನಿನ್ನ ದರ್ಶನ ಎನಗಂದ ಹಠ ಮಾಡಿ ಕೇಳಿದ ಗುರವಿನ ಮುಂದ ಹಠ ಮಾಡಿ ಕೇಳಿದ ಗುರವಿನ ಮುಂದ ನಿನ್ನ ಜತಿಯಲ್ಲಿ ರತೀನಿ ಮತ್ತುಟ್ಟಿ ಬಂದ ಜೋ 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 ನಿನ್ನ ಜತಿಯಲ್ಲಿ ರತೀನಿ ಮತ್ತುಟ್ಟಿ ಬಂದ ಜೋ 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 ನಿನ್ನ ಜೊತೆಯಲ್ಲಿ ರತೀನಿ ಮಾತೊಟ್ಟಿ ಬಂದ ಜೋ 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 ನಿನ್ನ ಜೊತೆಯಲ್ಲಿ ರತೀನಿ ಮಾತೊಟ್ಟಿ ಬಂದ ಜೋ 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 ಜಂಬಾಗಿಯಲ್ಲಿ ಜನಸಿದೆ ನಂದ ಚೋದಲಿ ಕೂನ ಹಿಂದಿಂದ ಸಂಚಾರದಿ ಯಲಲಿಂಗ ಅಲ್ಲಿಗೆ ಬಂದ ಸಂಚಾರದಿ ಯಲಲಿಂಗ ಅಲ್ಲಿಗೆ ಬಂದ ತನ್ನ ಗುರವಿನ ಗುರು ತಿಳಿದು ಮುದ್ದು ಕೊಟ್ಟಿದ್ದ ಜೋ 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 ತನ್ನ ಗುರವಿನ ಗುರು ತಿಳಿದು ಮುದ್ದು ಕೊಟ್ಟಿದ್ದ ಜೋ 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 ತನ್ನ ಗುರವೇನ ಗುರ ತಿಳಿದು ಮುದ್ದು ಕೊಟ್ಟಿದ್ದ ಜೋ 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 ತನ್ನ ಗುರವೇನ ಗುರ ತಿಳಿದು ಮುದ್ದು ಕೊಟ್ಟಿದ್ದ ಜೋ 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 ಅಗಲಿದ ಗುರವಿನ ಅಪ್ಪಿಕೊಂಡಿದ್ದ ಅತಿ ಹರ್ಷದಿಂದವನ ಎತ್ತಿಕೊಂಡಿದ್ದ ನಗು ನಗುತ್ತ ಮುಗುಳು ಕೋಡಕ ಶ್ರೋಮಿಳಸಿದ್ದ ನಗು ನಗುತ್ತ ಮುಗುಳು ಕೋಡಕ ಶ್ರೋಮಿಳಸಿದ್ದ ತನ್ನ ಮಠವನ್ನೇ ಮರು ಜನ್ಮ ಗುರವಿಗರ್ಪಿಸಿದ ಜೋ 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 ತನ್ನ ಮಠವನ್ನೇ ಮರು ಜನ್ಮ ಗುರವಿಗರ್ಪಿಸಿದ ಜೋ 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 ತನ್ನ ಮಠವನ್ನ ಮರ ಜನ್ಮ ಗುರವಿಗರ್ಪಿಸಿದ ಜೋ 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 ತನ್ನ ಮಠವನ್ನ ಮರ ಜನ್ಮ ಗುರವಿಗರ್ಪಿಸಿದ ಜೋ 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 ಕಕ್ಕಳ ಮೆಲಿಸಿದ ಲಿಂಗನ ಪ್ರೀತಿಯ ಕಂದ ಎಲ್ಲ ಲಿಂಗನ ನಾಮ ಎಲ್ಲರಿಗಾನಂದ ಬಲ್ಲೇದ ಶ್ರೀ ಗುರು ಸಚ್ಚಿದಾನಂದ ಬಲ್ಲಿದ ಶ್ರೀ ಗುರು ಸಚ್ಚಿದಾನಂದ ಹಿಂಗ ಕವಿ ಮಾಡಿ ಹೇಳ್ಯಾರ ಜಿಡಗಿಯ ಕಂದ ಜೋ 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 ಹಿಂಗ ಕವಿ ಮಾಡಿ
ಜಿಡಗಿಯ ಕಂದ ಜೋ 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 ಹಿಂಗ ಕೈ ಮಾಡಿ ಹೇಳ್ಯಾರ ಜಡಗಿಯ ಕಂದ ಜೋ 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 ಹಿಂಗ ಕೈ ಮಾಡಿ ಹೇಳ್ಯಾರ ಜಡಗಿಯ ಕಂದ ಜೋ 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 ಹಿಂಗ ಕವಿ ಮಾಡಿ ಹೇಳ್ಯಾರ ಜಿಡಗಿಯ ಕಂದ ಜೋ 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 ಹಿಂಗ ಕವಿ ಮಾಡಿ ಹೇಳ್ಯಾರ ಜಿಡಗಿಯ ಕಂದ ಜೋ 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 ಹಿಂಗ ಕೈ ಮಾಡಿ ಹೇಳ್ಯಾರ ಜಡಗಿಯ ಕಂದ ಜೋ 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 ಹಿಂಗ ಕೈ ಮಾಡಿ ಹೇಳ್ಯಾರ ಜಡಗಿಯ ಕಂದ ಜೋ 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 ಆತ್ರೇವ ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಶ್ರೀ ಎಷ್ಟು ಸುಂದರ ಹಾಡಿದರು ಅವರು. ಈ ಎರಡು ಹಾಡನ್ನು ಕೇಳಿದರೆ ಸಿದ್ಧಲಿಂಗಪ್ಪನ ಚರಿತ್ರೆನ ಮುಗಿದು ಹೋತು. ಎಂಥ ಅದ್ಭುತ ಹಾಡ. ಆ ಅಮ್ಮನ ನೋಡಿದ್ರೆ ಏನು ಹಾಡ್ತಾಳಂತ ಅನ್ನಿಸ್ತದ. ದನಿ ಅಂತದ್ರಿ ಕಾಡಿನಾಗ ಹುಲಿ ಗುಡುಗುಡ್ದಂಗದು. ನಾವು ರಗಡ್ ಎಲ್ಲ ಕಡೆ ಕಾರ್ಯಕ್ರಮ ಮಾಡೀವಿ. ಹಾಡ್ತಿರ್ತಾರೆ ಹೆಣ್ಮಕ್ಳು, ಬಾಯಾಗ ಉಸಿರೇ ಇರುವುದಿಲ್ಲ. ಜಗಳ ತೆಗ್ಯಾಕೆ ಮಾತ್ರ ಖಬರ್ ಇರಂಗಿಲ್ಲ ಮೈಯಾನ ಬಟ್ಟಿ ಅವರಿಗೆ. ಅಷ್ಟು ಅಚ್ಚುಕಟ್ಟಾಗಿ ಪ್ರಾಸಬದ್ಧವಾಗಿ ರಸ್ವ ದೀರ್ಘ ಮೊದಲು ಮಾಡಿಕೊಂಡು ತಿಳಿಯವರಿಗೆ ತಿಳಿದವು. ಅಷ್ಟು ಚೆನ್ನಾಗಿ ಹಾಡಿದ ತಾಯಿಯವರಿಗೆ ಗುರುಸಿದ್ಧಲಿಂಗ ಶಂಕರಲಿಂಗ 7 ಕೋಟಿ ಎಲ್ಲ ಲಿಂಗ ಷಡಕ್ಷರಿ ಸಿದ್ಧರಾಮ ಶಿವಯೋಗಿಗಳ ಈಗಿನ ವರ್ತಮಾನದ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರ ಸಾಧುಕುಲ ಚಕ್ರವರ್ತಿ ಅಮ್ಮೋಘ ಸಿದ್ದೇಶ್ವರ ಕುಲದೇವನಾಗಿರತಕ್ಕಂಥ ತಿಂತಣಿಯ ಜಗದ್ಗುರು ಮೌನೇಶನ ಕೃಪಾಶೀರ್ವಾದ ಆ ಅಮ್ಮಗಿರಲಿ ಅಂತ ನಾನು ತುಂಬ ಹೃದಯದಿಂದ ಶುಭಾಶೀರ್ವಾದವನ್ನು ಮಾಡುತ್ತೇನೆ. ಇನ್ನೊಮ್ಮೆ ಚಪ್ಪಾಳೆ. ಆದರೆ ನಮ್ಮವ್ವ ಹಾಡೋದು ನೋಡಿ ತಣ್ಣಗಾಗಿನ್ನ ಇಲ್ಲ, ಅಷ್ಟು ಸುಂದರ ಗೀತೆನೇ ಹಾಡ್ಯಾರ ಅವರು. ಏನು ಹಾಡ್ಬೇಕು ನಾನು ಅಂತ ಗೊತ್ತನೇ ಆಗ್ತಾ ಇಲ್ಲ. ಬೇರೆ ಬೇರೆ ಕಡೆ ಹಾಡ್ತಾ ಇದ್ದೆ ನಾನು. ಆ ತಾಯಿಯವರು ಹಾಡಿದ ಕೂಡಲೇ ಭಾಳ ಸಂತೋಷ ಅನ್ನಿಸ್ತು. ಇನ್ನೂ ಕೂಡ ಇಲ್ಲಿ ಇನ್ನೊಂದು ವಿನಂತಿ ಏನಪ್ಪ ಅಂತಂದ್ರೆ, ಅಂಥವರು ಹುಟ್ಟುವುದೇ ಬಹಳ ಅವಿರಳ. ಮತ್ತು ಆಮೇಲೆ ಅವರು ಹುಟ್ಟಿದ ಬಳಿಕ ಅವರಲ್ಲಿರತಕ್ಕಂಥ ವಿದ್ಯೆಯನ್ನು, ಈ ಒಂದು ದೊಡ್ಡ ಸಂಪತ್ತದು ಎಲ್ಲ ಕಸ್ಕೋತಾರೆ ನಿಮ್ಮ ಜಗತ್ತಿನೊಳಗೆ. ಅಣ್ಣತಮ್ಮರಾಗಲಿ, ಸಮಾಜದವರಾಗಲಿ, ರಾಜಕೀಯದವರಾಗಲಿ, ಇದ್ದದ್ದು ನಿಮ್ಮಲ್ಲಿದ್ದು ಏನೇ ಹಾಕಿರುವಲ್ಲ ಯಾವುದರ ತಿಪ್ಪಲು ಮಾಡಿಕೊಂಡು ಅದನ್ನು ದೋಷಿಕೊಳ್ತಾರೆ, ಕಸ್ಕೋತಾರೆ. ಆದರೆ ಇದೇನು ಅಮ್ಮ ಮಾಡಿದ್ಲಲ್ಲಿ ಅದು ಯಾರಿಗೂ ಕಸ್ಕೊಳಕ್ಕಾಗಲ್ಲ. ಅದಕ್ಕೆ ಮುಂಬರುವ ಮಕ್ಕಳು, ಈಗೇನು ಸಣ್ಣ ಸಣ್ಣ ಮಕ್ಕಳೆಲ್ಲ ಶಾಲೆಯ ಓದ್ತಿದ್ರಲ್ಲ, 10ನೇ 12 ಡಿಗ್ರಿದು ಓದ್ತಿರಲ್ಲ, ಅದ್ರ ಜೊತೆಯಲ್ಲಿ ಅಮ್ಮ ಅವರಿಗೆ 100 ವರ್ಷ ಬದುಕಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಕಾರಣ ಅಂದರೆ ಅವರಲ್ಲಿರ್ತಕ್ಕಂಥ ಸಂಗೀತ ವಿದ್ಯೆ, ಸಾಹಿತ್ಯ ಎಷ್ಟು ಸುಂದರ ಹಾಡಿದಾರೆ ನೋಡ್ರಿ. ಅವ್ರು ಹಾಡುವಾಗ ನನಗಂಥವ್ರು ಕಂಡ್ರೆ ಭಾಳ ಪ್ರೀತಿ ರೀ. ಯಾವ ವ್ಯಾಕರಣಬದ್ಧವಾಗಿ ಮಾತಾಡ್ತಾನೆ, ಯಾವ ಪ್ರಾಸಬದ್ಧವಾಗಿ ಹಾಡ್ತಾನೆ, ಯಾವ ಲಯಬದ್ಧವಾಗಿ ಇರ್ತಿರ್ತಾನೆ, ಅವನು ಎತ್ಕೊಂಡು ಕುಣಿತೀನಿ ನಾನು. ಅಷ್ಟು ಸಂತೋಷ ಆಗ್ತಾಯಿದೆ. ಅದಕ್ಕೆ ಶರೀಫ್ರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಅದೊಂದು ಹಾಡ ಹಾಡಿದ್ದಾರೆ ಅವರು. ತರವಲ್ಲ ತಗಿ ನಿನ್ನ ತಂಬೂರಿ. ಏನದು? ತರವಲ್ಲ ತಗಿ ನಿನ್ನ ತಂಬೂರಿ, ಸ್ವರ ಬರದೆ ಭಾರಿಸದಿರು ತಂಬೂರಿ. ಮುಂದೇನಂತಾರವರು? ಸರಸ ಸಂಗೀತದ ಕುರುಹುವನ್ನರಿಯದ ತಾಳಗೇಡಿಗೆ ಹಾಕಿ ತಂಬೂರಿ ಅಂತ ಕರ್ಕೊಂಡು ಬಂದಾರವರು. ಬಂಧುಗಳೇ, ಹೊರಕಂಟಿನಿಂದ ಧ್ವನಿ ಸುರುಳಿ ಮಾಡಿ ತೋರ್ಸಕ್ಕೆ ಬರ್ತದೆ, ಒಳಗೊಂದು ನಾದದರಿ ಅದು. ಅದಕ್ಕೆ ಅಮ್ಮ ಹೇಳಿದ್ರಲ್ಲ ಆಗಲೇ, ಸಚ್ಚಿದಾನಂದ ಬ್ರಹ್ಮಸ್ವರೂಪ ಅಂಥೇಳಿ. ಅದು ಅಧ್ಯಾತ್ಮದ
ನೆಲಗಟ್ಟಿನ ಮೇಲೆ ಅಧ್ಯಾತ್ಮದ ಅಂಥ ಪರಮ ಸದ್ಗುರು ಬೇಕು. ಆದ್ರೆ ಎಲ್ಲ ಲಿಂಗ ಎಂಥವಿದ್ದವ? ಕಡು ಬಡವ, ಕುರಿಗಾಯಿ, ಸಾಮಾನ್ಯ ಮನುಷ್ಯ. ವೇದ ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ಆಗಾಗ ಕೇಳ್ತಾ ಇದ್ದೆ, ಅವ್ರ ಕೈಯಾಗೊಬ್ಬ ಮುಗುಳು ಕೂಡಿದಾಗ ಮಾಯಪ್ಪ ಅಂತ ಸೇವಾ ಮಾಡ್ತಿದ್ನಂತ. ಯಾರಾದರೂ ಡಾಕ್ಟರ್ ಇಂಜಿನಿಯರ್ಗಳು ಬಂದು ಒಂದು 500 ರೂಪಾಯಿ ನೋಟ್ ಅದು ಕೊಟ್ಟರು ಅಂತಂದ್ರೆ ಎಲ್ಲ ಪಪ್ಪವ್ರು ಹಂಚಿದ್ರಂತ ಮಾಯಪ್ಪ. ಆ ನಿನ್ನ ಕೊಟ್ಟ ನೋಡು, ಅವನ ಕಿತ್ತಿದು ಸ್ವಲ್ಪ ದೊಡ್ಡದು ಕಾಣಿಸ್ಲಿಕ್ಕತ್ತದ ನೋಡಿ, ಎಟ್ಟದು ನೋಡು ಅಂತಿರಂತವು. ಲಕ್ಷ್ಯದಾಗಿರಲಿ. ಆದ್ರೆ ಭಕ್ತನ ಭಾಗ್ಯ, ಭಕ್ತನಿಗೆ ಮೋಕ್ಷ ಪದ, ಸತ್ಯ ಪದ, ಶಾಶ್ವತವಾಗಿರತಕ್ಕಂಥ ಅನುಗ್ರಹ ಮಾಡುವಂಥ ಗುರುಗಳು ಲಕ್ಷಕ್ಕೊಬ್ಬರು ಸಿಗುತ್ತಾರೆ. ಶರೀಫ ಮುಸ್ಲಿಮ, ಗುರು ಬ್ರಾಹ್ಮಣ. ಇಲ್ಲಿ ಗುರು ಪಂಚಾಳ, ಶಿಷ್ಯ ಹಾಲು ಮತ. ಎಲ್ಲದ ಕುಲಾಪ? ಕೊನೆಗೆ ಮತ್ತ ಅವನೇ ಹೇಳ್ತಾನೆ, ಯಪ್ಪ ನೀ ಕೊಟ್ಟಿದ್ದು ನಿನ್ನ ಜೋಳಿಗ್ಯಾಗನ್ನ ಸಂಕಲ್ಪ ಮಾಡ್ತೀನಿ, ತಗೊಂಡು ನಾ ಏನು ಮಾಡಲಿ? ಈ ಮಠ ಒಂದ್ಸಲ ಕಟ್ಟಿದ್ದು ಬೀಳ್ತದೆ. ಏನಾಗ್ತದೆ? ಮುಗಳಕೋಡು ಮಠ ಒಂದ್ಸಲ ಬೀಳ್ತದೆ. ಆದರೆ ನೀ ಕೊಟ್ಟದ್ದು ಎಂದು ಬೀಳುವುದಿಲ್ಲ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಅಪ್ಪ ಸಿದ್ಧಲಿಂಗ, ನೀ ಕೊಟ್ಟ ಸಂಪತ್ತ, ನೀ ಕೊಟ್ಟ ಆಸ್ತಿ, ಅದು ನಿನಗೆ ಕೊಟ್ಟು ನಾ ಮುಕ್ತನಾಗುತ್ತೀನಿ ಅಂಥೇಳಿ ಹಿಂಗೆ ಜಗತ್ತಿನೊಳಗೆ ಯಾರಾದರೂ ಅಂದಿದ್ದಾರೇನು? ಅಂದಾರೇನ್? ಸದ್ಗುರುಗಳನ್ನು ನಂಬಿ ಅತ್ಯಂತ ಸಂತೋಷ ಭರಿತನಾಗಿ ಅವ ನಮ್ಮ ಜಾತಿಯವನೇ ಆಗ್ಬೇಕು, ಮಠಕ್ಕೆ ಅಧಿಪತಿಯಲ್ಲಿ ಎಲ್ಲ ಲಿಂಗ ಅಂದಾನೇನ್ರಿ? ಅಲ್ಲಿ ಸಿದ್ಧಲಿಂಗ ಮಹಾರಾಜರು ತಾನು ಕಟ್ಟಿದ ಕಮರಿ ಮಠವನ್ನ ಗುರು ಕೇಳ್ತಾನಂತೆ, ಯಪ್ಪ ನಾನು ಹೊರಟೆ, ಇನ್ನು ನನ್ನ ನೀನು ಭೇಟಿ ಯಾವಾಗ? ಗುರು ಶಂಕರಲಿಂಗ ಹೇಳ್ತಾನ, ಸಿದ್ಧ ಆ ಚಿಂತೆ ನಿನಗೆ ಯಾಕೋ ಮಗನೇ, ನೀ ನಡಿ ನಿಂದ ನೀನು, ನಾನು ಬರ್ತೀನಿ. ಹೌದು ಬರ್ತೀಯಪ್ಪ, ಜಗತ್ತು ಬಹಳ ಜಾಣದ, ಹುಷಾರದಾರ, ಸಾಧುರಿಗೆ ಕಾಡೋರದಾರ, ಸಾಧುರಿಗೆ ಆಶ್ರಯ ಕೊಡೋರು ಇಲ್ಲಿ ಜಗತ್ತಿನೊಳಗೆ ಕಲಿಯುಗ ಯಪ್ಪ. ಅದಕ್ಕೆ ನನಗೆಲ್ಲಾದರೂ ಒಂದಿಷ್ಟು ನೀನು ನನಗೊಂದೆರಡು ಕಾಲು ಇಡ್ಲಿಕ್ಕೆ ಜಾಗ ತೋರಿಸ್ದಿ ಅಂದ್ರೆ ನಾಲೇನಾದರೂ ಸ್ವಲ್ಪ ಭಕ್ತ ಕುಲ ಕೋಟಿಗೆ ಉದ್ಧಾರ ಆಗತಕ್ಕಂಥ ಒಂದು ಆಶ್ರಮ ಮಾಡ್ತೀನಿ. ವರ್ತಮಾನದಲ್ಲಿ ಶಿಷ್ಯ ಕೇಳ್ತಾನ, ಗುರು ಸಿದ್ಧಲಿಂಗ, ಶಂಕರಲಿಂಗ ತಾತ ಹೇಳ್ತಾನೆ, ಸಿದ್ಧ ನಾನು ಈ ರೂಪದಲ್ಲಿ ನಿನ್ನ ಜೊತೆ ಬರಲ್ಲ. ನನ್ನ ಮಠದಾಗಿನೊಂದು ಆಕಳ ನಿನ್ನ ಬೆನ್ನಟ್ಟಿ ಬರ್ತಾ ಇದೆ. ಆ ಆಕಳ ಯಾವ ಜಾಗದಲ್ಲಿ ನಿಂತ್ಕೊಂಡು ತನ್ನ ಮೂತ್ರವನ್ನು ಚೆಲ್ತದೆ, ಸೆಗಡಿ ಹಾಕ್ತದೆ, ಅಲ್ಲೇ ಮಠ ಮಾಡು. ಹಿಂಗೆಲ್ಲರ ಇತಿಹಾಸದಾಗ ಕೇಳಿರಿ? 18 ಪುರಾಣ ಸೋಷಿ ನೋಡ್ರಿ, ಗುರು ಶಿಷ್ಯರ ಬಾಂಧವ್ಯ ಸಂಬಂಧ ವಾಕ್ಯಗಳು ಹೇಳ್ದ. ಆಯ್ತು ಬುದ್ಧಿ ಅಂದ, ಮತ್ ನೀನು ಹೆಂಗ್ ಬರ್ತಿ? ಅವಾಗ ಹೇಳ್ತಾನ, ಆವ ಆಕಳ ಬಂದು ನಿನಗೆ ಮಠದ ಬುನಾದಿಯ ಜಾಗ ತೋರಿಸುತ್ತದೆಯೋ ಅದೇ ಆಕಳ ಹೊಟ್ಟೆಲಿ ನಾವು ಹೋರಿಯಾಗಿ ಹುಟ್ಟಿ ಬರುತ್ತೀವಿ. ಬಂತನಾಳದ ಶ್ರೀಮಠದ ಆಕಳ ಹೊಟ್ಟ್ಯಾಗ ನಾ ಹೋರಿಯಾಗಿ ಬರುತ್ತೀನಿ. ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢರು ಕೇಳಿದ್ರಂತೆ, ಯಪ್ಪ ನೀ ಹಂಗ ತಂದ ಕೂಡಲೇ ಅವ್ರು ಹೇಳಿದ್ರಂತೆ, ಈಗಿನ ಜನ್ಮದಾಗ ನಾ ಹುಲಿಯಾಗಿರ್ತೀನಿಪ್ಪ, ಹುಲಿನೇ ಮುಂದೆ ಮೌನ ಯೋಗಿ ಗುರುನಾಥಾರೂಢನಾಗಿ ಹುಟ್ಟಿ ಬರ್ತೀನಿ ಅಂತ ಹೇಳಿದ್ರು. ಎಂಥ ನಮ್ಮ ಭಾರತ,
ಎಂಥ ನಮ್ಮ ಸಂಸ್ಕೃತಿ, ಎಂಥ ನಮ್ಮ ಮಣ್ಣ ತಾಯಿ ತಂದಿಗಳೇ. ಅಪ್ಪ, ನೀನು ಗುರುವಾಗಿದ್ದು ಪ್ರಾಣಿಯಾಗಿ ಬರ್ತೀಯ ಅಂದ್ಕೂಳೆ ಶಂಕರಲಿಂಗ ಗುರುದೇವಂತಾನ. ಅಪ್ಪ, ಪ್ರಾಣಿಯಲ್ಲೋ, ಅದು ನಂದಿ ಆಕಳ ಹೊಟ್ಟಿಲೆ ನಾ ಹೋರಿಯಾಗಿ ಬರ್ತೀನಿ. ಹೋರಿ ಅಂದ್ರೆ ಶಿವನಕ್ಕಿಂತಲೂ ಪೂರ್ವ ಶಿವನ ಲಗ್ನ ಮಾಡಿದವ ವರ್ಷಭಾವ. ಅದಕ್ಕೆ ನಾ ಹೋರಿಯಾಗಿ ಹುಟ್ಟು ಬರ್ತೀನಿ ಅಂತಂತಾನ. ಗುರು ಶಿಷ್ಯರ ವಾದ ಸಂವಾದ ಹೆಂಗದ್ ನೋಡ್ರಿ. ಬಾಯಪ್ಪ, ಆದ್ರೆ ಒಂದು ಮಾತ, ನೀನು ಆಕಳ ಹೊಟ್ಟಿಲಿ ಹೋರಿಯಾಗಿ ಬಂದಿ ಅಂತಂದ್ರೆ ಎಲ್ಲ ಹೋರುಗಳಂಗಿರಬಾರ್ದು. ಮೊದಲೇ ಹೇಳ್ತಾನವ, ಎಲ್ಲ ಹೊರಗೊಳಂಗಿರಬಾರ್ದು. ಹೆಂಗಿರ್ಬೇಕಂದ್ರೆ, ನೀ ಹುಟ್ಟಿ ಬಂದಿದ್ದು ನಮ್ಮ ಅಪ್ಪನ ಖರೆ ಅಂತ ನಾನು ಪ್ರತಿಜ್ಞೆ ಮಾಡಿ ನಿನ್ನ ಸೇವಾ ಮಾಡಬೇಕಾಗಿತ್ತು ಅಂತಂದ್ರೆ ನೀನು ಹೆಣ್ಣದನಕ್ಕೆ ಮುಷಿ ನೋಡಬಾರ್ದು. ಒಂದನೇದು. ಎರಡನೇದು, ಹಲ್ಲು ಹಚ್ಚಬಾರದು. ಒಂದು ವೇಳೆ ಹಿಂಗೇನಾದರೂ ನೀ ಬಂದು ಹೆಣ್ಣು ದನಕ್ಕೆ ಮುಷಿ ನೋಡಿದಿ ಅಂದ್ರೆ ಎಲ್ಲ ದನಗಳಂಗೆ ನಿನಗೆ ಮುಗದಾಣೆ ಹಾಕಬೇಕಾಗ್ತದೆ, ಮೂಗ್ದಾರ ಹಾಕಬೇಕಾಗ್ತದೆ. ಹಲ್ಲು ಹಚ್ಚದಿ ಅಂದ್ರೆ ಹೊಲದಾಗ ನೆಗಲ ಹೊಳ್ಳಿಕ್ಕೆ ನಿನಗೆ ಹೂಡಬೇಕಾಗ್ತದೆ. ಗುರು ಹೇಳ್ತಾನೆ, ಭಲೇ ಮಗನೇ, ಏನು ಧನ್ಯರೋ ನೀನು, ಎಂಥ ಮಾತು ಹೇಳ್ತೀಯೋ ಅಂದಾಗ ಅವ ಹೇಳ್ತಾನೆ, ಯಪ್ಪ, ವರಗುರುವಿನ ಪರಮ ಶಿಷ್ಯ ನಾನು. ನನಗೇನು ಸುಮ್ಮನೆ ನನಗೆ ಅನುಗ್ರಹ ಮಾಡಿ ಏನು ಅನ್ಕೂಳೆ ಹೋರಿಯಾಗಿ ಜನ್ಮ ತಾಳಿದ, ಸಾಯೋ ತನಕ ಹಲ್ಲು ಹಚ್ಚಲಿಲ್ಲ, ಹೆಣ್ಣದನಕ್ಕೆ ಮುಷಿ ನೋಡಿಲ್ಲ. ಹೌದು ನನ್ನಪ್ಪ ಅಂತ ತಕ್ಕಿ ಬಡ್ಕೊಂಡ. ಅವನಿಗೆಲ್ಲ ಕಬ್ಬು ತಂದು ಸುಲಿದು ತುಕುಡಿ ಮಾಡಿ ಅಪ್ಪ ಗುರು ಶಂಕರಲಿಂಗನ ಗೂಳಿ ಅಂತ ಅದನ್ನು ಜೋಪಾನ ಮಾಡುತ್ತಾ ಇದ್ದರೆ. ಇಂಥ ಪರಂಪರೆ ಕಕ್ಕಳ ಮೇಲೆ ಪರಂಪರೆ ತಾಯಿ ತಂದಿಗಳೇ. ಅಚ್ಚಳಿಯದ ಸಂಪತ್ತು. ಅವ್ರು ಹೇಳಿಲ್ಲೇನ್, ಧನವ ಗಳಿಸಬೇಕೆಂತಾದು ಈ ಜನರಿಗೆ ಕಾಣಿಸದಂಥದ್ದು. ಅಜಹರ ಮನೆ ಮುನಿಗಳು ಅಹುದು 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 ಅನ್ನುವಂಥ ಸಂಪತ್ತಿ ಎಲ್ಲಿ ಅದಂತ ಹೇಳಿದರೆ ಪುಣ್ಯ ಪಾವನ ಕ್ಷೇತ್ರ 56 ದೇಶಗಳಲ್ಲಿ ಭರತಖಂಡ. ಇದು ಜಂಬೂದ್ವೀಪದ ಕನ್ನಡ ನಾಡಿನ ವಿಜಯಪುರ ಜಿಲ್ಲೆ ಕಕ್ಕಳ ಮೇಲೆ ಲಕ್ಷಣ ಅಂತ ಹೇಳಕ್ಕೆ ನಾ ಇಚ್ಛಾ ಮಾಡುತ್ತೀನಿ ತಾಯಿ. ಅಂತಪ್ಪ ಸನ್ನಿಧಾನದೊಳಗೆ ನೀವು ಬಂದಿದ್ದೀರಿ, ನಾನೂ ಬಂದೆ. ಬಸವಣ್ಣವರೊಂದು ಮಾತು ಹೇಳ್ತಾರೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ. ಇಂಥ ಪರಂಪರೆ ಇದು ಕೇಳಿದ್ರೆ ದುಃಖನೂ ಅಷ್ಟೇ ಆಗ್ತದೆ, ಆನಂದನೂ ಅಷ್ಟೇ ಆಗ್ತದೆ. ತಾಯಿ ತಂದಿಗಳೇ, ನೀವೆಲ್ಲ ನಿಜಕ್ಕೂ ಧನ್ಯರು. ಇನ್ನು 20 ದಿನಗಳ ಪುರಾಣಗಳಲ್ಲಿ 5 ದಿನಗಳನ್ನು ಕಳೆದಾವ. ಇನ್ನು 15 ದಿವಸದ ದಯವಿಟ್ಟು ತಾವೆಲ್ಲ ಬೇಗ ಬರುವಂಥ ಕೆಲಸ ಮಾಡಿರಿ. ಅವ್ರ ಮನ್ಯಾಗ ಯಾರವ್ರನ್ನೆಲ್ಲ ಹೊಡ್ಕೊಂಡು ಬರ್ರಿ. ಇಲ್ಲಿ ಬಂದು ಅಪ್ಪನ ಪ್ರಸಾದ ತಿಲ್ಲಿ ಒಂದು 15 ದಿವಸ ಅವರೆಲ್ಲ ಪ್ರಸಾದದ ಮಹಿಮೆ ಭಾಳ ದೊಡ್ಡದದ. ಅದಕ್ಕೆ ಇಲ್ಲಿ ತೀರ್ಥ ಪ್ರಸಾದ, ದರ್ಶನ, ಆಶೀರ್ವಾದ, ಜ್ಞಾನ ದಾಸೋಹ ಇವೆಲ್ಲವೂ ಕೂಡ ಗುರು ಸಿದ್ಧಲಿಂಗ ತಮಗೆಲ್ಲ ಕೃಪಾ ಮಾಡಿದ್ದಾನೆ. ಅದರ ಲಾಭ ತಾವು ಮಾಡಿಕೊಳ್ಳಿ ಅಂತ ಹೇಳ್ತಾ ಸಮಯ ಆಗ್ತಾ ಬಂದಿದೆ. ಆಮೇಲೆ ಮತ್ತೆ ನೋಡೋಣ ಹಾಡೋದು. ನಿಮ್ಮೆಲ್ಲರಿಗೂ ಸಿರಿ ಸಂಪದ, ಸೌಭಾಗ್ಯ, ಸಂತತಿ ಸಂಪತ್ತ ಸದ್ಗುರು ಶರಣು ಶಂಕರಲಿಂಗ ಸಿದ್ಧಲಿಂಗ ಮಹಾರಾಜರ ಕೃಪೆಯೂ ಸದಾ ಇರಲಿ ಅಂತ ಹಾರೈಸಿ